ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟೀಕರಣದ ಸಂದರ್ಭದಲ್ಲಿ ಬಂದ ಮಾತೇನು? ಸಂವಿಧಾನವನ್ನ ದೇಶಕ್ಕೆ ಕೊಟ್ಟವರೇ ನಾವು, ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಅದರ ರಕ್ಷಣೆಯ ಜವಾಬ್ದಾರಿ ಇರೋದು ಕೂಡ ನಮಗೇನೆ. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಸಂವಿಧಾನವನ್ನ ಕಾಪಾಡೋದು ಅಂದ್ರೆ ಏನು? ಯಾವುದೇ ಬದಲಾವಣೆ ಆಗದಂತೆ ಅದನ್ನ ಮೂಲ ಯಾವ ರೀತಿಯಾಗಿ ರಚಿಸಲಾಗಿತ್ತು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋದಾ? ಇದೇ ರಕ್ಷಣೆ ಅನ್ನೋದಾದ್ರೆ ಈ ಹಿಂದೆ ಆಗೋಗಿದೆಯಲ್ಲ ತಿದ್ದುಪಡಿ. ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದ ಅವಧಿಯಲ್ಲೇ ಆಗೋಗಿದೆಯಲ್ಲ ಬದಲಾವಣೆ. ಹಾಗಾದ್ರೆ ಇದೇನು? ಆಗೆಲ್ಲಿ ಹೋಗಿತ್ತು ರಕ್ಷಣೆಯ ದಾಯಿತ್ವ? ರಾಜಕಾರಣಕ್ಕೆ ಬಿಜೆಪಿಯವರು ಬಳಸಿಕೊಳ್ತಿದ್ದಾರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಾದ ಆದ್ರೆ, ಈ ರೀತಿ ಅವಕಾಶ ಕೊಟ್ಟ ಹೇಳಿಕೆ ಕೊಟ್ಟಿದ್ದು ಇದೇ ಡಿ.ಕೆ. ಶಿವಕುಮಾರ್ ಅವರು. ಇನ್ಫ್ಯಾಕ್ಟ್ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಸಂವಿಧಾನಕ್ಕೆ ಕಾಲಕ್ಕೆ ಅನುಗುಣವಾಗಿ ತಮಗ ಬೇಕಾದಂತೆ ಬದಲಾವಣೆ ತರೋ ಪ್ರಯತ್ನ ಹಿಂದೂ ಕೂಡ ಆಗಿದೆ. ಈಗ ಯಾಕೆ ಬರ್ತಿದೆ ಈ ವಿಚಾರ, ಸಂವಿಧಾನ ತಿದ್ದುಪಡಿ ವಿಚಾರ? ಮುಸ್ಲಿಂ ಮೀಸಲಾತಿ ಸರ್ಕಾರಿ ಗುತ್ತಿಗೆಯಲ್ಲಿ, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ 4% 2B ಕ್ಯಾಟಗರಿ ಅಡಿಯಲ್ಲಿರುವ ಮುಸಲ್ಮಾನರಿಗೆ ರಿಸರ್ವೇಷನ್ ಮೀಸಲಾತಿಯನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮದ ಆಧಾರದ ಮೇಲೆ ನೀವು ರಿಸರ್ವೇಷನ್ ಕೊಡೋ ಹಾಗಿಲ್ಲ ಅನ್ನೋ ಸಾಂವಿಧಾನಿಕ ಪ್ರಶ್ನೆ ಎದುರಾಗಿದ್ದೇ ಆದಲ್ಲಿ ಅದಕ್ಕೆ ಬದಲಾವಣೆ ತರುವಂತಹ ಕೋರ್ಟ್ನ ತೀರ್ಪು ಆಚೆ ಬರುತ್ತೆ ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ಮಾತು ವಿವಾದಕ್ಕೆ ಕಾರಣವಾಗಿರು. ಮುಸ್ಲಿಂ ಓಲೈಕೆ ಅನ್ನೋ ಆರೋಪ ಮತ್ತೆ ಬಿಜೆಪಿ ಪಾಳೆಯದ ಕಡೆಯಿಂದ. ಮುಸಲ್ಮಾನರ ಓಲೈಕೆ ಮಾಡೋ ಸಲುವಾಗಿ ಸಂವಿಧಾನದ ರಕ್ಷಕರು ಅಂತ ಕರೆಸಿಕೊಳ್ಳೋ ನೀವು ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಬಿಜೆಪಿಯ ಆರೋಪ. ಕೇವಲ ಈ ಮೀಸಲಾತಿ ವಿಚಾರಕ್ಕೆ ಮಾತ್ರ ಅಲ್ಲ, ನಾವು ಗಮನಿಸ್ತಾ ಹೋದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಮುಸಲ್ಮಾನರ ಪರ ಕೈ ಪಡೆ ಬ್ಯಾಟಿಂಗ್ ಮಾಡ್ತಲೇ ಬಂದಿದೆ. ಹಿಂದಿನ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೆ ಕೆಲ ನಿರ್ಧಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ದೇಶದ ಸಂಪತ್ತಿನಲ್ಲಿ ಮುಸಲ್ಮಾನರಿಗೆ ಮೊದಲ ಹಕ್ಕಿದೆ ಅನ್ನೋ ಹೇಳಿಕೆ, ದಿವಂಗತ ಮನಮೋಹನ್ ಸಿಂಗ್ ಅವರ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಮಾತ್ರ ಅಲ್ಲ, ಅಂಗನವಾಡಿ ಶಿಕ್ಷಕಿಯರ ನೇಮಕದ ವಿಚಾರದಲ್ಲಿ ಉರ್ದು ಅವರಿಗೆ ಗೊತ್ತಿರೋದು ಕಡ್ಡಾಯ ಅನ್ನೋ ನಿಯಮ ರಾಜ್ಯ ಸರ್ಕಾರದಿಂದ ಕೈಗೊಳ್ಳಲಾಗಿದೆ. 2015ರ ಜೂನ್ನಲ್ಲಿ ಪಿಎಫ್ಐ ಹಾಗೆ ಕೆಎಫ್ಟಿ ಮೇಲೆ ಕೃಪೆ ತೋರಿದ್ರು ಸಿದ್ದರಾಮಯ್ಯನವರು. ಇದು ಕೂಡ ಮುಸ್ಲಿಂ ಓಲೈಕೆಯ ಭಾಗ. ಯಾವ ರೀತಿ? ಬರೋಬ್ಬರಿ 1600 ಮಂದಿ ಪಿಎಫ್ಐ ಕಾರ್ಯಕರ್ತರ ಮೇಲಿದ್ದ 175 ಕೇಸ್ಗಳನ್ನ ವಾಪಸ್ ಪಡೆದಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ವಿರೋಧ ಪಕ್ಷಗಳು ಆಗ ಮಾಡಿದ್ದು ಆರೋಪ ಇದೆ ಮುಸ್ಲಿಂ ಓಲೈಕೆ. ಇನ್ನು 2009ರ ಮೈಸೂರು ಗಲಭೆ ಕೇಸ್, ಬರೋಬ್ಬರಿ 40 ಕೇಸನ್ನ ವಾಪಸ್ ಪಡೆದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಉದಯಗಿರಿ, ನರಸಿಂಹರಾಜ ಇಲ್ಲಿ ನಡೆದಂತಹ ಕೋಮು ಗಲಭೆ, 3 ಹತ್ಯೆ ಹಾಗೆ 250 ಮಂದಿ ಪಿಎಫ್ಐ ಕೆಎಫ್ಟಿ ಕಾರ್ಯಕರ್ತರ ಬಂಧನ ಆಗಿತ್ತು. ಕೊಲೆ ಕೇಸ್ ಒಂದನ್ನ ಹೊರತುಪಡಿಸಿ ಬರೋಬ್ಬರಿ 40 ಕೇಸನ್ನ ವಾಪಸ್ ಪಡಿತು ಕಾಂಗ್ರೆಸ್ ಸರ್ಕಾರ. 2010 ಶಿವಮೊಗ್ಗ ಹಾಗೆ ಹಾಸನ ಗಲಭೆ, ಬರೋಬ್ಬರಿ 135 ಕೇಸ್ಗಳನ್ನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಪಡೆಯಲಾಗಿತ್ತು. ಅಲ್ಲಿ ಬಂಧ ಮುಕ್ತರಾದವರು ಕೂಡ, ಕೇಸ್ನಿಂದ ಖುಲಾಸೆಯಾದವರು ಕೂಡ ಇದೇ ಸಮುದಾಯಕ್ಕೆ ಸೇರಿದವರು. ಇಲ್ಲೂ ಕೂಡ ನಡೀತು ಮುಸ್ಲಿಂ ಓಲೈಕೆ ಅನ್ನೋ ಆರೋಪ. ಶಿವಮೊಗ್ಗದಲ್ಲೇ ಬರೋಬ್ಬರಿ 114 ಕೇಸ್ಗಳನ್ನ ವಾಪಸ್ ಪಡೆಯಲಾಯಿತಾದ್ರೆ ಹಾಸನದಲ್ಲಿ 21 ಕೇಸ್ಗಳಿತ್ತು. 1400ಕ್ಕೂ ಅಧಿಕ ಪಿಎಫ್ಐ ಹಾಗೆ ಎಸ್ಟಿಪಿಐ ಕಾರ್ಯಕರ್ತರ ಮೇಲಿನ ಕೇಸ್ಗಳು, ಎಲ್ಲಾ 135 ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಇಲ್ಲಿಗೆ ನಿಲ್ಲಿಲ್ಲ. ಹುಬ್ಬಳ್ಳಿ ಗಲಭೆ ಕೇಸ್, ಆರೋಪಿಗಳ ಮೇಲಿನ ಕೇಸನ್ನ ವಾಪಸ್ ಪಡೆಯಲಾಯಿತು. ಎಲ್ಲದರ ನಂತರದಲ್ಲಿ ಇದೀಗ ಕಾಮಗಾರಿಯಲ್ಲಿ ಗುತ್ತಿಗೆ ನೀಡೋ ವಿಚಾರಕ್ಕೆ 4% ಮೀಸಲಾತಿ. ಬಜೆಟ್ನಲ್ಲೂ ಮುಸ್ಲಿಂ ಓಲೈಕೆ, ಜೊತೆಗೆ ಸರ್ಕಾರಿ ಗುತ್ತಿಗೆ ನೀಡೋದ್ರಲ್ಲೂ ಕೂಡ ಮೀಸಲಾತಿ ಹೆಸರಲ್ಲಿ ಓಲೈಕೆ ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಇದೀಗ ಕೇಳೋಕ್ ಸಿಗ್ತಾ ಇದೆ. ಕರ್ನಾಟಕ ಪ್ರೈಮ್ ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟೀಕರಣದ ಸಂದರ್ಭದಲ್ಲಿ ಬಂದ ಮಾತೇನು? ಸಂವಿಧಾನವನ್ನ ದೇಶಕ್ಕೆ ಕೊಟ್ಟವರೇ ನಾವು, ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಅದರ ರಕ್ಷಣೆಯ ಜವಾಬ್ದಾರಿ ಇರೋದು ಕೂಡ ನಮಗೇನೆ. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಸಂವಿಧಾನವನ್ನ ಕಾಪಾಡೋದು ಅಂದ್ರೆ ಏನು? ಯಾವುದೇ ಬದಲಾವಣೆ ಆಗದಂತೆ ಅದನ್ನ ಮೂಲ ಯಾವ ರೀತಿಯಾಗಿ ರಚಿಸಲಾಗಿತ್ತು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋದಾ? ಇದೇ ರಕ್ಷಣೆ ಅನ್ನೋದಾದ್ರೆ ಈ ಹಿಂದೆ ಆಗೋಗಿದೆಯಲ್ಲ ತಿದ್ದುಪಡಿ. ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದ ಅವಧಿಯಲ್ಲೇ ಆಗೋಗಿದೆಯಲ್ಲ ಬದಲಾವಣೆ. ಹಾಗಾದ್ರೆ ಇದೇನು? ಆಗೆಲ್ಲಿ ಹೋಗಿತ್ತು ರಕ್ಷಣೆಯ ದಾಯಿತ್ವ? ರಾಜಕಾರಣಕ್ಕೆ ಬಿಜೆಪಿಯವರು ಬಳಸಿಕೊಳ್ತಿದ್ದಾರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಾದ ಆದ್ರೆ, ಈ ರೀತಿ ಅವಕಾಶ ಕೊಟ್ಟ ಹೇಳಿಕೆ ಕೊಟ್ಟಿದ್ದು ಇದೇ ಡಿ.ಕೆ. ಶಿವಕುಮಾರ್ ಅವರು. ಇನ್ಫ್ಯಾಕ್ಟ್ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ
ಸಂವಿಧಾನಕ್ಕೆ ಕಾಲಕ್ಕೆ ಅನುಗುಣವಾಗಿ ತಮಗ ಬೇಕಾದಂತೆ ಬದಲಾವಣೆ ತರೋ ಪ್ರಯತ್ನ ಇಂದು ಕೂಡ ಆಗಿದೆ. ಈಗ ಯಾಕೆ ಬರ್ತಿದೆ ಈ ವಿಚಾರ, ಸಂವಿಧಾನ ತಿದ್ದುಪಡಿ ವಿಚಾರ? ಮುಸ್ಲಿಂ ಮೀಸಲಾತಿ ಸರ್ಕಾರಿ ಗುತ್ತಿಗೆಯಲ್ಲಿ, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ 4% 2B ಕ್ಯಾಟಗರಿ ಅಡಿಯಲ್ಲಿರುವ ಮುಸಲ್ಮಾನರಿಗೆ ರಿಸರ್ವೇಷನ್ ಮೀಸಲಾತಿಯನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮದ ಆಧಾರದ ಮೇಲೆ ನೀವು ರಿಸರ್ವೇಷನ್ ಕೊಡೋ ಹಾಗಿಲ್ಲ ಅನ್ನೋ ಸಾಂವಿಧಾನಿಕ ಪ್ರಶ್ನೆ ಎದುರಾಗಿದ್ದೇ ಆದಲ್ಲಿ ಅದಕ್ಕೆ ಬದಲಾವಣೆ ತರುವಂತಹ ಕೋರ್ಟ್ನ ತೀರ್ಪು ಆಚೆ ಬರುತ್ತೆ ಅನ್ನೋ ಡಿಕೆ ಶಿವಕುಮಾರ್ ಅವರ ಮಾತು ವಿವಾದಕ್ಕೆ ಕಾರಣವಾಗಿರು. ಮುಸ್ಲಿಂ ಓಲೈಕೆ ಅನ್ನೋ ಆರೋಪ ಮತ್ತೆ ಬಿಜೆಪಿ ಪಾಳೆಯದ ಕಡೆಯಿಂದ. ಮುಸಲ್ಮಾನರ ಓಲೈಕೆ ಮಾಡೋ ಸಲುವಾಗಿ ಸಂವಿಧಾನದ ರಕ್ಷಕರು ಅಂತ ಕರೆಸಿಕೊಳ್ಳೋ ನೀವು ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಬಿಜೆಪಿಯ ಆರೋಪ. ಕೇವಲ ಈ ಮೀಸಲಾತಿ ವಿಚಾರಕ್ಕೆ ಮಾತ್ರ ಅಲ್ಲ, ನಾವು ಗಮನಿಸ್ತಾ ಹೋದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಮುಸಲ್ಮಾನರ ಪರ ಕೈ ಪಡೆ ಬ್ಯಾಟಿಂಗ್ ಮಾಡ್ತಲೇ ಬಂದಿದೆ. ಹಿಂದಿನ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೆ ಕೆಲ ನಿರ್ಧಾರಗಳನ್ನು ಗಮನಿಸ್ತಾ ಹೋಗೋದಾದ್ರೆ ದೇಶದ ಸಂಪತ್ತಿನಲ್ಲಿ ಮುಸಲ್ಮಾನರಿಗೆ ಮೊದಲ ಹಕ್ಕಿದೆ ಅನ್ನೋ ಹೇಳಿಕೆ, ದಿವಂಗತ ಮನಮೋಹನ್ ಸಿಂಗ್ ಅವರ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಮಾತ್ರ ಅಲ್ಲ, ಅಂಗನವಾಡಿ ಶಿಕ್ಷಕಿಯರ ನೇಮಕದ ವಿಚಾರದಲ್ಲಿ ಉರ್ದು ಅವರಿಗೆ ಗೊತ್ತಿರೋದು ಕಡ್ಡಾಯ ಅನ್ನೋ ನಿಯಮ ರಾಜ್ಯ ಸರ್ಕಾರದಿಂದ ಕೈಗೊಳ್ಳಲಾಗಿದೆ. 2015ರ ಜೂನ್ನಲ್ಲಿ ಪಿಎಫ್ಐ ಹಾಗೆ ಕೆಎಫ್ಟಿ ಮೇಲೆ ಕೃಪೆ ತೋರಿದ್ರು ಸಿದ್ದರಾಮಯ್ಯನವರು. ಇದು ಕೂಡ ಮುಸ್ಲಿಂ ಓಲೈಕೆಯ ಭಾಗ. ಯಾವ ರೀತಿ? ಬರೋಬ್ಬರಿ 1600 ಮಂದಿ ಪಿಎಫ್ಐ ಕಾರ್ಯಕರ್ತರ ಮೇಲಿದ್ದ 175 ಕೇಸ್ಗಳನ್ನ ವಾಪಸ್ ಪಡೆದಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ವಿರೋಧ ಪಕ್ಷಗಳಾಗ ಮಾಡಿದ್ದು ಆರೋಪ ಇದ್ದೇನೆ ಮುಸ್ಲಿಂ ಓಲೈಕೆ. ಇನ್ನು 2009ರ ಮೈಸೂರು ಗಲಭೆ ಕೇಸ್ ಬರೋಬ್ಬರಿ 40 ಕೇಸನ್ನ ವಾಪಸ್ ಪಡೆದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಉದಯಗಿರಿ, ನರಸಿಂಹರಾಜ ಇಲ್ಲಿ ನಡೆದಂತಹ ಕೋಮು ಗಲಭೆ, 3 ಹತ್ಯೆ ಹಾಗೆ 250 ಮಂದಿ ಪಿಎಫ್ಐ ಕೆಎಫ್ಟಿ ಕಾರ್ಯಕರ್ತರ ಬಂಧನ ಆಗಿತ್ತು. ಕೊಲೆ ಕೇಸ್ ಒಂದನ್ನು ಹೊರತುಪಡಿಸಿ ಬರೋಬ್ಬರಿ 40 ಕೇಸನ್ನ ವಾಪಸ್ ಪಡಿತು ಕಾಂಗ್ರೆಸ್ ಸರ್ಕಾರ. 2010 ಶಿವಮೊಗ್ಗ ಹಾಗೆ ಹಾಸನ ಗಲಭೆ ಬರೋಬ್ಬರಿ 135 ಕೇಸ್ಗಳನ್ನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಪಡೆಯಲಾಗಿತ್ತು. ಅಲ್ಲಿ ಬಂಧ ಮುಕ್ತರಾದವರು ಕೂಡ, ಕೇಸ್ನಿಂದ ಖುಲಾಸೆಯಾದವರು ಕೂಡ ಇದೇ ಸಮುದಾಯಕ್ಕೆ ಸೇರಿದವರು. ಇಲ್ಲೂ ಕೂಡ ನಡೀತು ಮುಸ್ಲಿಂ ಓಲೈಕೆ ಅನ್ನೋ ಆರೋಪ. ಶಿವಮೊಗ್ಗದಲ್ಲೇ ಬರೋಬ್ಬರಿ 114 ಕೇಸ್ಗಳನ್ನ ವಾಪಸ್ ಪಡೆಯಲಾಯಿತಾದ್ರೆ ಹಾಸನದಲ್ಲಿ 21 ಕೇಸ್ಗಳಿತ್ತು. 1400ಕ್ಕೂ ಅಧಿಕ ಪಿಎಫ್ಐ ಹಾಗೆ ಎಸ್ಟಿಪಿಐ ಕಾರ್ಯಕರ್ತರ ಮೇಲಿನ ಕೇಸ್ಗಳು, ಎಲ್ಲ 135 ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಇಲ್ಲಿಗೆ ನಿಲ್ಲಿಲ್ಲ. ಹುಬ್ಬಳ್ಳಿ ಗಲಭೆ ಕೇಸ್ ಆರೋಪಿಗಳ ಮೇಲಿನ ಕೇಸನ್ನ ವಾಪಸ್ ಪಡೆಯಲಾಯಿತು. ಎಲ್ಲದರ ನಂತರದಲ್ಲಿ ಇದೀಗ ಕಾಮಗಾರಿಯಲ್ಲಿ ಗುತ್ತಿಗೆ ನೀಡೋ ವಿಚಾರಕ್ಕೆ 4% ಮೀಸಲಾತಿ. ಬಜೆಟ್ನಲ್ಲೂ ಮುಸ್ಲಿಂ ಓಲೈಕೆ, ಜೊತೆಗೆ ಸರ್ಕಾರಿ ಗುತ್ತಿಗೆ ನೀಡೋದ್ರಲ್ಲೂ ಕೂಡ ಮೀಸಲಾತಿ ಹೆಸರಲ್ಲಿ ಓಲೈಕೆ ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಇದೀಗ ಕೇಳೋಕ್ ಸಿಗ್ತಾ ಇದೆ. ಕರ್ನಾಟಕ ಪ್ರೈಮ್